ನನ್ನ ಬಾಲ್ಕನಿನ ಫುಲ್ ಡೆಕೋರೇಟ್ ಮಾಡ್ತಿದ್ವಿ. ಮನೆಗೆ ಯಾವ ತರ ಬೇಕು ಪ್ಲಾನ್ಗಳು ಎಲ್ಲಾ ತರ ಪ್ಲಾನ್ಗಳು ಇದಾವೆ. ನಿನ್ ಕಡೆಯಿಂದ ಸ್ಪಾನ್ಸರ್ ಎಷ್ಟು ಮಾಡ್ತೀವಿ ಹೇಳು. ನೋಡಿ ಖುಷಿ ಅನ್ಕೊಂಡ್ಬಿಟ್ಟು ನೋಡ್ಬಿಟ್ಟು ನಾವ್ ಒಂಥರ ಹುಡುಗಿರ್ತಾರ ಗೈಸ್ ಎಲ್ರು. ನಮ್ ಭಾವ ಬಂದ್ರು ಅಂತ ಮಾತ್ರ ಇವತ್ತು ಇದ್ರ ಹಾಕೊಂಡಿರೋದು, ಯಾವತ್ತೂ ಇದು ಹಾಕೊಂಡು ಮಾಡೋದಿಲ್ಲ ಅವ್ರಿಗೆ. ಗೈಸ್ ನಮ್ ಭಾವಂಗ್ ಜೀವ ಕೈಯಲ್ಲಿ ಇತ್ತಂತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ನೇಲಿ ನೋಡಿರ್ತೀರಾ. ಸೊ ಇವತ್ತು ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ನನ್ನ ಬಾಲ್ಕನಿನ ಫುಲ್ ಡೆಕೋರೇಟ್ ಮಾಡ್ತಿದ್ವಿ, ಅಂದ್ರೆ ಗಾರ್ಡನ್ ತರ ಮಾಡ್ತಿದ್ವಿ. ಸೊ ಅದಕ್ಕೆಲ್ಲ ಬಂದಿರೋದು ನಮ್ಮ ಫ್ರೆಂಡ್ಸ್ಗಳು. ಇವನು ಸುಮಿತ್, ಇವನು ಭರತ್, ವಿನೋದ್ ಬರೋ ನಂಬರ್ 10 ಗೈಸ್. ಇದು ಅವನು ತಗೊಂಡಿರೋದು ಜಪಾನ್ ಅಲ್ಲಿ ತಗೊಂಡಿರೋ ಟಿ ಶರ್ಟ್. ಇದು ನಂಗೆ ಇಲ್ಲೊಂದು ಹೆಸರು ಇದೆ, ತೋರಿಸಿ ಹಿಂದಗಡೆ. ಇಲ್ಲ 10 ಇದು. ನೀ ಹೆಸರು ಬರ್ಸಿ ಅಂತಂದ ಇದ್ರ ಮೇಲೆ ಹಿಂದಗಡೆ. ಆಯ್ತು. ಸೊ ಗೈಸ್ ಇವಾಗ ಫುಲ್ ಇಲ್ಲಿ ಗಾರ್ಡನ್ ತರ ನಾವು ಫುಲ್ ಡೆಕೋರೇಟ್ ಮಾಡ್ತೀವಿ ನನ್ನ ಗಾರ್ಡನ್, ನನ್ನ ಬಾಲ್ಕನಿ ಪೂರ್ತಿ. ಸೊ ನೋಡಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ಏನ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನಿಮ್ಗೆ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ಬನ್ನಿ. ಫಸ್ಟ್ ಇವಾಗ ಏನ್ ಬೇಕು ಇದಕ್ಕೆ ಅಳ್ತೆ ಗಿಳ್ತೆಲ್ಲ ಮಾಡಿ ತಗೊಂಡೋಗೋಣ. ಅದಿಲ್ಲ ನಮ್ಮ ಮನೆಗೆ ಯಾರೋ ವೈಫೈ ಹಾಕೋ ಬಂದಿದ್ರು, ಎಲ್ಲ ದೇಪಿಲ್ಲ ಮಚ್ಚ, ಅವ್ರು ಬಿಟ್ಟೋದ್ರು. ಏನ್ ಮಾಡ್ಲಿ, ಬಿಟ್ಟೋದು ಅದಿಂಗೆ ಮನೇಲಿ ಇದೆ. ಹಂಗಲ್ಲ ಮಾಡಿಲ್ಲ ಕಣ. ಇಲ್ಲ ಅದು ಅವನು ಇದು ಮಾಡಿ ಬಿಟ್ಟೋಗ್ಬಿಟ್ಟವನೆ. ಗೈಸ್ ಇವಾಗ ನಾವು ಲೆಂತ್ ಹಾಕೋದಿದ್ವಿ, ಫುಲ್ ಗ್ರೀನ್ ಮ್ಯಾಟ್ ಹಾಕ್ಬಿಡೋಣ. ಫುಲ್ ಗ್ರೀನ್ ಮ್ಯಾಟ್ ಅಲ್ಲಿಂದ ಅಲ್ಲಿಗೆ ಚೆನ್ನಾಗಿರೋದು ಗೈಸ್. ಫುಲ್ ಗ್ರೀನ್ ಮ್ಯಾಟ್ ಹಾಕಿದ್ರೆ ಅಲ್ಲೊಂದ್ ನೋಡಿದೀರಿ ಮನೆ ಹತ್ರ ಚೆನ್ನಾಗಿದ್ಯಾ? ದೇಪ್ಕೊ ಬರೋದಾ? ದೇಪ್ಕೊಂಡಲ್ಲ ಮತ್ತೆ ಎತ್ಕೊ ದುಡ್ಕೊಂಡು ಬರತ್ತಾನೆ. ಅಲ್ಲ ಎತ್ಕೊಂಡ್ ಬರೋದಾ? ಈ ಬೇಡ ಹಾಕೊಂಡ್ರು ಡೆಕೋರೇಟ್ ಮಾಡ್ತೀರಾ? ಆಮೇಲೆ ಬ್ಲಾಗ್ ನೋಡೋರು ನಮ್ಮ ದೇಪ್ಕೊಂಡ್ರೆ ನನ್ಕೊಂಡ್ಬಿಟ್ರೆ ಎಲ್ಲೋ ಮತ್ತೆ ಅಲ್ಲಿಂದ ಇಲ್ಲೋಗು ಸಾಕಾಗ್ಬೋದಿಲ್ಲ. ಇದು ವಾಷಿಂಗ್ ಮಿಷಿನ್ ಮೇಲೆ ಬೇಡ, ಇಲ್ಲಿ ಕಟ್ ಮಾಡ್ಬಿಡೋಣ. ನೋಡಿ ಎಷ್ಟು ಅಲ್ಲಿಂದ ಅಲ್ಲಿಗೆ ಫುಲ್ ಅಲ್ಲಿಂದ ಇಲ್ಲಿಗೆ ಹಿಂದೆ ಹೋಗು. ಯಾಕೋ ಇಬ್ರು ಟೇಪ್ ಹಾಕ್ಬಿಟ್ಟು ಅಳ್ತೆ ಆಗ್ತವ್ರೆ. ಇವನು ಕಣ್ಣಲ್ಲೇ ಹೇಳ್ತಾವ್ರೆ 20 ಆಗತ್ತೆ ಬಿಡು, 30 ಆಗತ್ತೆ ಬಿಡು ಅಂತ. ಏನೇನು ಮುಂಚೆ ಕಾರ್ಪೆಟ್ ಕೆಲಸ ಮಾಡ್ತಿದ್ದ? ಓ ಹೌದಾ, ಅಪ್ಪ ಅದೇ ಕೆಲಸ ಮಾಡೋದಂತೆ. ಬಿಫೋರ್ ಈ ತರ ಇದೆ, ಆಫ್ಟರ್ ಚೆನ್ನಾಗಿರುತ್ತೆ. ಚೈತ್ರ ನಾವು ಇವಾಗ ಫುಲ್ ಡೆಕೋರೇಟ್ ಮಾಡ್ತಿದೀವಿ. ನಿನ್ ಕಡೆಯಿಂದ ಸ್ಪಾನ್ಸರ್ ಎಷ್ಟು ಮಾಡ್ತೀವಿ ಹೇಳು. ಸ್ಪಾನ್ಸರ್ ಮಾಡೋ ನಿನ್ ಕಡೆ ಸ್ವಲ್ಪ ನೋಡ ಮಚ್ಚಲೆ ಅಕ್ಕ ಅಂತ. ಅದಕ್ಕೆ ಸ್ಪಾನ್ಸರ್ ಮಾಡಲ್ಲ, ಅದನ್ನೆಲ್ಲ ಮಾಡ್ತಿರಲ್ಲ. ನಿಮಗೆ ಏನಾದ್ರು ಸ್ಪಾನ್ಸರ್ ಕೇಳಿ ವಾಪಸ್ ಕೇಳಿ. ಇವಾಗ ನೀನು ಎಷ್ಟು ಪದ ಮಾಡ್ತೀಯ ಹೇಳು, ಸ್ಪಾನ್ಸರ್ ಎಷ್ಟು ಮಾಡ್ತೀಯ ನಮ್ಗೆ? ನಾವು ಕಲೆಕ್ಷನ್ ಮಾಡ್ತಾ ಇದೀವಿ, ಕಲೆಕ್ಷನ್ ಮಾಡೋದು ಅದೆಲ್ಲ ನಾವೇ ದುಡ್ಡು ಹಾಕಿ ಮಾಡಂಗಿಲ್ಲ. ಅದೆಲ್ಲ ಎಲ್ರು ದುಡ್ಡು ಕೊಡ್ತಾರೆ, ಎಲ್ರು ಕೊಡ್ತಾರೆ. ಕೊಡ ಸ್ಪಾನ್ಸರ್ ಮಾಡೋ ಸ್ವಲ್ಪ ನಿನ್ ಕಾಸು. ಓಕೆನಾ? ಸ್ಪಾನ್ಸರ್ ಮಾಡು. ಓಕೆನಾ? ಮತ್ತೆ ನೀನು ಮಾಡೋಕೆನಾ? ನೀನು ಮಾಡು ಸ್ಪಾನ್ಸರ್. ಕೊಡು, ಎಷ್ಟು ಮಾಡ್ತೀಯ ಫಸ್ಟ್ ಕೊಟ್ಬಿಡು. ಅವನು 5,000 ಮಾಡ್ತಾವನೆ. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್? ಆಯ್ತು 5,000 ಮಾಡ್ತಾವ್ರೆ ಮಚಾ. ಕಳ್ಸೋ ಮಚಾ. ಸರಿ ಆಯ್ತು, ಕೊಡು ಫಸ್ಟ್ ಬೇಗ ಸ್ಪಾನ್ಸರ್ ಮಾಡು ಬೇಗ ನಮ್ಗೆ ಮಾಡೋದಕ್ಕೆ. ದೊಡ್ಡ ಕಂಜೂಸ್ ಗೈಸ್ಗಳು. ಹೊಟ್ಟೆ ಖರ್ಚು ಮಾಡೋದು ಯಾವತ್ತು ಮೋಸ ಅಲ್ಲ. ಹೌದು, ಹೊಟ್ಟೆ ಕೊಡ್ಬೇಕಾ ಅದಕ್ಕೆ ಕೊಡ್ಬೇಕಾ? ಕೆಲಸ ಮಾಡು, ನಾವೆಲ್ರಿಗೂ ಊಟಕ್ಕೆ ಸ್ಪಾನ್ಸರ್ ಮಾಡು. ಊಟ ಸ್ನಾಕ್ಸ್ ಸ್ಪಾನ್ಸರ್ ಮಾಡ್ಲಿ. ನಾವೆಲ್ಲ ಮುಗಿಸ್ತಾ ಸ್ಪಾನ್ಸರ್ ಮಾಡು. ಓಕೆನಾ? ನೋಡ ಅದೇನ್ ಸ್ಪಾನ್ಸರ್ ಮಾಡ್ತೀಯ ಅಂತ. ನಾವ್ ಇವಾಗ ಆಚೆ ಕಡೆ ಗಾರ್ಡನ್ ಮಾಡ್ತಿದೀವಿ, ಅದಕ್ಕೆ ಸ್ಪಾನ್ಸರ್ ಎಷ್ಟು ಮಾಡ್ತೀವಿ ನೀನು? ಮತ್ತೆ ಏನ ನಮ್ಮ ಆಡಿಯನ್ಸ್ಗಳು ನಮ್ಮ ಮನೇಲಿ ಅಲ್ಲ, ಮತ್ತೆ ಸ್ಪಾನ್ಸರ್ ಮಾಡುವಂತ ಬರೀ ತಿನ್ನೋಕೆ ಹೇಳ್ತಾರ. ನೋಡಲ್ಲ ನಾವೇನ್ ತಿಂತೀವ ನಾವು? ಅಲ್ಲ ನೀನು ಗೊತ್ತು, ಇವ್ ನೋಡ್ಬಿಟ್ಟು ಅದ್ ಹೇಳ್ತಿದ್ಯಾ ಅಂತ. ನಾವು ಬೇರೆ ತರ ಇದೀವಿ. ಇವಾಗ ನನ್ಗೆ ಸ್ಪಾನ್ಸರ್ ಮಾಡು, ಆಚೆ ಕಡೆ ಇದ್ ಮಾಡೋದಕ್ಕೆ, ಬಿಲ್ಡ್ ಮಾಡೋದಕ್ಕೆ ಗಾರ್ಡನ್ ದುಡ್ಡು ಕೊಡು. 1,000 ಕೊಡ್ ಸಾಕು. ಮತ್ತೆ ನಮ್ಮ 1,000 ಕೊಡ್ತಾ ಬರೋ. ಒಬ್ನೇ ಲೇ ಏನೋ ಮಾಡ್ತಿದ್ದೆ ಒಬ್ನೇ ನೀನು. ಸ್ಪಾನ್ಸರ್ ಮಾಡೋ ಮಗ, ಸ್ಪಾನ್ಸರ್ ಮಾಡೋ ಒಂಚೂರು. ಓಯ್ ಗುಂಡ ಸ್ಪಾನ್ಸರ್ ಮಾಡು. ಸ್ಪಾನ್ಸರ್ ಮಾಡ್ತೀನಿ ನನಗೆ. ಮಾಡಲ್ವಾ? ಮಾಡಲ್ವ ಹೇಳು ಬ್ರೋ. ಹೆಂಗಿದ್ದೀರಾ ಗೈಸ್? ನಮ್ಮ ಬಾವ ಸರ್ಪ್ರೈಸ್ ಕೊಟ್ಬಿಡೋರೆ. ಬಾವ ನಾವೆಲ್ಲ ಸ್ಪಾನ್ಸರ್ ಮಾಡ್ಬೇಕು ನಮ್ಗೆ, ನಾವು ಆಚೆ ಬಾಲ್ಕನಿ ಮಾಡ್ತಿದೀವಿ. ಅದಕ್ಕೆ ಸ್ಪಾನ್ಸರ್ ಎಷ್ಟು ಮಾಡ್ತೀರಾ ಬ್ರೋ ಹೇಳಿ? ಸುಮ್ನೆ ನೀವು ಎಷ್ಟು ಮಾಡ್ತೀರಿ ಹೇಳಿ ಸಾಕು. ನೀವ್ ಮಾಡ್ದಂಗಿರತ್ ನಮ್ಗೆ.
ಇದೊಂದು ಸ್ಕ್ಯಾನರ್ ತೆಗೆದು ಕೊಟ್ಬಿಟ್ಟ ಸುಮ್ನೆ ಅನ್ರಿ ಬ್ರೋ ಬರ್ತೀವಿ ನಡೀರಿ ಮೇಲ್ಗಡೆ ಈಗ ಡೆಕತ್ಲಾನ್ ಹತ್ರ ಬಂದಿದ್ದೀವಿ ನೋಡಿ ಡೆಕತ್ಲಾನ್ ಎಷ್ಟು ಚೆನ್ನಾಗಿದೆ ಆಚೆಗಡೆಲ್ಲ ಮತ್ತೆ ಅದ ಫಾರಿನ್ ಬಂದಂಗೈತೆ ಫಾರಿನ್ ಡೆಕತ್ಲಾನ್ ಅಂತಾರೆ ಐತೆ ಅಲ್ವಾ ಫಾರಿನ್ ಹೆಸರೇನೆ ಬರೋದು ಆಚೆಗಡೆ ಕೂಡ ಹಾಗಾಗಿ ಇವಾಗ ಇಲ್ಲಿ ಟೇಬಲ್ ಮತ್ತೆ ಚೇರ್ಗಳು ತಗೊಬೇಕು ಅಂತ ಎರಡು ಸೊ ಆಚೆಗಡೆ ಬಾಲ್ಕನಿ ಹಾಕೋದಕ್ಕೆ ಅದಕ್ಕೆ ಇಲ್ಲಿ ಬರೀ ತಗೊಳೋಣ ಅಂತ ಬನ್ನಿ ತಗೊಂಡೋಗೋಣ ಗೈಸ್ ಈ ತರ ಒಂದು ಚೇರ್ ಹಾಕ್ಬೇಕು ಬಾಲ್ಕನಿಗೆ ಕುತ್ಕೊಳ್ಳೋದಕ್ಕೆ ಈ ತರ ಹಾಕದ ಇಲ್ಲ ಯಾವ ತರ ಹಾಕದ್ ನೋಡ್ತಾ ಎಷ್ಟು ಮಾಡತ್ತಾರ ಇದು ಟೇಬಲ್ ಇದು ಒಳ್ಳೆ ಸೂಟ್ ಕೇಸ್ ಟೇಬಲ್ ಇದು ಸೂಟ್ ಕೇಸ್ ತರ ಐತೆ ಇದು ಈ ನರೇಂದ್ರ ಮೋದಿ ಮುಂದೆ ಹೋಯ್ತಾ ಇದ್ರೆ ಹಿಂಗ್ ಹಿಡ್ಕೊಂತಾರೆ ಗೊತ್ತಾ ಇಲ್ಲ ಬ್ಲಾಕ್ ಕಾಮೆಂಟ್ ಓ ಹಂಗೆ ಕರೆಕ್ಟ್ ಈ ಚೇರ್ ಚೆನ್ನಾಗಿದೆ ನೋಡ್ರಿ ಚಿಕ್ಕದಾಗೆ ನಮ್ಮ ಬಾಲ್ಕನಿ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಇಲ್ಲ ಅದಿರುತ್ತೆ ಹಂಗೇನೆ ಅದು ಟೇಬಲ್ ಬಿಡಲಿ ಮ್ಯಾಟ್ ತಗೊಂಡೋಗೇನೆ ಕೇಳಿ ಮತ್ತೆ ಕೊಡ್ತಾರ ಒಂದು ಮ್ಯಾಟು ಇದೇ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ಬಿಡ ನೀಟಾಗಿ ಇದು ಚೆನ್ನಾಗಿತ್ತು ಒಂದು ನೋಡೋಕಿದು ಬಾತ್ರೂಮ್ 1.485 kgs ಅಂದ್ರೆ ಎಷ್ಟು ಕೆಜಿ 1 ಕೆಜಿನಾ 1 ಪಾಯಿಂಟ್ ಹಾಕೋಲ್ಲ 110 kg 110 ಕೆಜಿ ಕುತ್ಕೋಬಹುದು ನಿಮ್ ಕುತ್ಕೋ ಕುತ್ಕೊಳ್ಳೋ ಪ್ಲೀಸ್ ಕುತ್ಕೋ ಕರೆಕ್ಟ್ ಕುತ್ಕೋ ನೋಡೋಣ ಸರಿ ನೋಡೋಣ ಕುತ್ಕೊಳ್ಳೋ ಹಾ ಕರೆಕ್ಟ್ ಆಗೈತೆ ಹಾ ಪರ್ಫೆಕ್ಟ್ ಆಗೈತೆ ಅವನಿಗೆ ಕಂಫರ್ಟಬಲ್ ಆಗೈತೆ ಹಿಂದಗಡೆ ರೆಸ್ಟ್ ಮಾಡೋದು ಕಂಫರ್ಟಬಲ್ ಆಗೈತೆ ಆಕ್ಚುಲಿ ಇದು ಒಂದು ಯಾರು ಕುತ್ಕೋಬೇಕು ಅಷ್ಟೇ ಸುಮ್ನೆ ಯಾರು ಫ್ರೆಂಡ್ಸ್ ಬಂದಾಗ ಕುತ್ಕೋಬೇಕು ಅದ್ರಲ್ಲಿ ನಾನು ಎಲ್ಲಿ ಕುತ್ಕೋಬೇಕು ಈಗ ಕುತ್ಕೋ ಸುಮಿಟ್ ಅಲ್ಲಿ ಕಾಫಿ ಹೇಳು ಒಂದು ಕಾಫಿ ಹೇಳು ಸುಮಿತ್ ಹೇಳಿ ಕಾಫಿ ಹೇಳ್ಕೊಂಡು ಹೋಗು ಕುತ್ಕೊಳ್ಳೋ ಅಲ್ಲಿ ಹಾಗಾಗಿ ಹಿಂಗೆ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಬಾಯ್ಸ್ಗಳು ನಮ್ಮ ಮನೆಗೆ ಆಚೆ ಬಂದಾಗ ಕರೆಕ್ಟ್ ಆಗಿದೆ ಹೈಟ್ಗೆ ಅಲ್ವಾ ಕಾಫಿ ಇಟ್ಕೊಂಡು ಹಿಂಗ್ ಕಾಫಿ ಕುಡ್ಕೊಂಡು ಕುತ್ಕೊಳ್ಳೋದು ಕಾಫಿಗೆ ಯಾರು ಇದನ್ನ ತಗೊಂಡ್ ಹೋಗ್ತಿರೋದು ಮತ್ತೆ ಎಣ್ಣೆ ಹೊಡ್ಯಾಕ ಮತ್ತೆ ನೀರಿಗೆ ಇಟ್ಕೊಂಡು ಕುತ್ಕೊಳ್ಳೋದು ಗೈಸ್ ಇವ್ನು ಜಂಪ್ ಮಾಡಲ್ಲ ಅಂತ ಇದ್ರ ಮೇಲೆ ನೀನ್ ಜಂಪ್ ಮಾಡೋದು ಇದ್ರೆ ನೀನ್ ಅದು ಫ್ರೀ ಆಗಿ ಕೊಡ್ತೀನಿ ಹತ್ತು ನೀನು ವಾಪಸ್ ಮನೆಗೆ ಮ್ಯಾಚಿಂಗ್ ಇದೆ ನೋಡಿ ಬ್ರೋ ಇದು ಸೀಟು ಟೇಬಲ್ ಡಿಸೈನ್ ಸೇಮ್ ಇದೆ ಎರಡು ಸೇಮ್ ಇದೆ ಡಿಸೈನ್ ಮ್ಯಾಚಿಂಗ್ ಇದೆ ಇದೊಂದು ತಗೋತೀನಿ ಇದೊಂದು ಎಕ್ಸ್ಟ್ರಾ ಇಟ್ಕೊಂಡು ತಗೊಳ್ಳಿ ಎರಡು ಬೇಕು ಎರಡು ಇರ್ಲಿ ಇದೊಂದು ಈ ಕಲರ್ ತಗೊಳ್ಳಿ ಬಾಯ್ಸ್ ಗೈಸ್ ನಾವ್ ಎಲ್ಲೇ ಬಂದ್ರು ಫಸ್ಟ್ ತಗೊಳ್ಳೋದೆ ಬಾಲ್ಗಳು ತಗೊಂಡ್ರೆ ನಮ್ಗೆ ಇದೇ ಬರಲ್ಲ ಬಾಲಿಂಗ್ ಮಾಡ್ತಾನೆ ಒಬ್ಬ ಅಲ್ಲಿ ಎಸಿ ಬೇಡ್ರ ಬಾಲ್ಗಳು ಬೈತಾರೆ ಅಂಶ ಬೈಲ್ ಬೇಗ ಬಾ ನಡಿ ನೀನು ಈ ತರ ಮಾಡಿದ್ರೆ ಪೊಸಿಷನ್ ನಾನು ಹಿಂಗೆ 1000 ರೂಪಾಯಿ ಕೊಡ್ತೀನಿ ಸ್ಪಾಟ್ ಅಲ್ಲಿ ಸೇಮ್ ಇದು ಹೆಂಗಿದೆ ಹಂಗೆ ಮಾಡಿ 1000 ರೂಪಾಯಿ ಕೊಡ್ತೀನಿ ಬೇಗ ಮಾಡು ನೆಕ್ಸ್ಟ್ ಇಯರ್ ಮಾಡೋಣ ಇವಾಗ ಮಾಡಿ ಬೇಗ ಮಾಡು 1000 ರೂಪಾಯಿ ಕೊಡ್ತೀನಿ ಮಚ್ಚ ಬಾರ ಇಲ್ಲಿ ಅವನು ಮಚ್ಚ ಬಾ ಇಲ್ಲಿ ಅವ್ನ ಈ ತರ ಮಾಡಿದ್ರೆ ಅವ್ನು ಸ್ಪಾಟ್ 1000 ರೂಪಾಯಿ ಕೊಡ್ತೀನಿ 1000 ರೂಪಾಯಿ ಸ್ಪಾಟ್ ಅಲ್ಲಿ ಕೊಡ್ತೀನಿ ನೀನ್ ಮಾಡಿ ಇಲ್ಲ ನಾನು ಇವ್ರು ಮಾಡಕ್ಕೆ ಆಯ್ತು ಹಿಂಗೆ ಮಾಡ್ಬೇಕು ಇದು ಹೆಂಗಿದೆ ಹಂಗೆ ಮಾಡ್ಬೇಕು ಮಾಡ್ತೀಯಾ ಟ್ರೈ ಮಾಡು ಗೈಸ್ ಇವ್ನು ಟ್ರೈ ಮಾಡ್ತಾವ ಗೈಸ್ ನೋಡೋಣ ರೆಡಿ ಹೋಗ್ಬೇಕು ಇನ್ನ ಆಗಲ್ವಾ ಕೆಳಗಡೆ ಅರ್ಧೋಗ್ಬಿಟ್ರೆ ಹುಷಾರ್ ನೀನ್ ಮಾಡೋ ಒಂದ್ಸಲಿ ಇವ್ನು ಅಷ್ಟು ಮಾಡಕ್ಕಾಗಲ್ಲ ಮಾಡೋ ನೋಡಿ ಇಲ್ಲೇ ಹೋಗ್ಬಿಟ್ಟೈತೆ ಕಾಲು ಗೈಸ್ ನಮ್ ಸುಮಿತಿಗೆ ವಿನೋದ್ ದೇವಾಡಿಗ 10 ರೌಂಡ್ ತಿರ್ಸು ಒಂದ್ ನಿಮಿಷ ನೀನ್ ತಗೊಂಡು ನೀ ಕರೆಕ್ಟ್ ಸೈಜ್ ನಿನಗೆ 10 ರೌಂಡ್ 10 ರೌಂಡ್ ಬರುತ್ತೆ ನಿಂಗ್ ಸೈಜ್ ಕರೆಕ್ಟ್ ಆಗಿ ಐತ್ಕೊಣ ಇದು ಬೆಲ್ಟು ಹಾ ತಿರ್ಸು ಕಮಾನ್ ಹೊಡಿ ಜಾಗ ಬಿಡು ಅಲ್ಲ ಚಪ್ಪಲಿ ಬಿಟ್ಟು ಹಿಡಿದು ನೋಡವನು ಎಲ್ರೂ ತೋರಿಸ್ತೀವ ಹಾ 10 ಬರ್ಬೇಕು 10 ಒಂದು ಬಂದಿಲ್ಲ ಅಲ್ಲ ಅವಾಗ ಮತ್ತೆ ಒಂದು ಬಂದಿಲ್ಲ 1 2 ನೀ ಮಾಡೋ ನೋಡೋಣ ಎಷ್ಟು ಯಾರು ಜಾಸ್ತಿ ಮಾಡ್ತಾರೋ ಗೊತ್ತಾಗುತ್ತೆ ತೇಜಸ್ ಮಾಡಿದೆ ಕರೆಕ್ಟ್ ನೀ ಮಾಡು 10 ಬರ್ಬೇಕು 1 2 3 ನಮಾರು ಮತ್ತೆ ನೀ ನೋಡೋಣ ಎಷ್ಟು ಮಾಡ್ತೀರಾ ರೆಡಿ 1 2 2 ಎಲ್ಲ ಮಾಡ್ತೀರಾ ಕೊಡ ನಾ ಮಾಡ್ತೀನಿ ಕೊಡಿ ನಾ ಮಾಡ್ತೀನಿ ಅದನ್ನ ತಿರ್ಸು ನಿನ್ ಬಾಡಿನೇ ತಿರ್ಸಿದ್ಯಾ ನೀನು ಎರಡು ತಗೊಂಡಿದ್ದೀನಿ ನೋಡಿ ಎರಡಕ್ಕೆ 1868 ಆಯ್ತು ಇಷ್ಟು ನಮ್ಮ ಎಲ್ಲಾರ ಮಕ್ಳುಗಳನ್ನ ಬಂದು ಸೇರ್ಸೋಕ್ ಮಚ್ಚ ಇಲ್ಲಿ ಎಲ್ಲಾರ ಮಕ್ಳನ್ನ ಹೌದು ಯಾಕೆ ಆಗಲ್ವಾ ಗೈಸ್ ನೆಕ್ಸ್ಟ್ ಟೈಮ್ ಎಲ್ಲಾ ಮಕ್ಳುಗಳನ್ನ ಬಂದು ಸೇರ್ಸ್ತೀವಿ ಗೈಸ್ ನೋಡ್ರಿ ಗೈಸ್ ಚೆನ್ನಾಗಿ ಆಟ ಆಡ್ತಾವ್ರೆಲ್ಲ ಮಕ್ಳುಗಳೆಲ್ಲ ಇಲ್ಲಿ ಬಾಸ್ಕೆಟ್ ಬಾಲ್ ಆಡ್ತಾವ್ರೆ ಅಲ್ಲಿ ಫುಟ್ಬಾಲ್ ಆಡ್ತಾವ್ರೆ ಈಗ ಬಂದು ಸೇರ್ಸ್ಬೇಕು ಎಲ್ರು ಎಲ್ಲ ಕಲ್ಸು ಹಂಗೆ ಎಂಕರೇಜ್ ಮಾಡ್ಬೇಕು ಇಲ್ಲಿ ಇದ್ಕೊಂಡು
ವಾವ್ ಹೆಂಗಿದೆ ಮತ್ತೆ ವ್ಯೂ ಇದು ನೋಡಿದ್ರೆ ಸಾಕಾಗಿದೆ ವ್ಯೂ ನೋಡೋಕೆ ಸಕ್ಕತ್ತಾಗೈತೆ ವ್ಯೂ. ಚೆನ್ನಾಗಿ ಪೇಂಟಿಂಗ್ ಮಾಡೋ ನೋಡಿ ಇವಾಗ ಗ್ರಾಸ್ ತಗೊಳಕ್ ಬಂದಿದ್ದೀವಿ. ಸೊ ಗ್ರಾಸ್ ಅಂತ ಏನಿ ಸಾರಿ ಗ್ರಾಸ್ ಮ್ಯಾಟ್ ತಗೊಳಕ್ ಬಂದಿದ್ದೀವಿ. ನೋಡಿ ಇದು ಚೆನ್ನಾಗಿದೆ, ಇದು ತೊಗೊಂಡೋಗೋಣ. ಇದು ಲೆಕ್ಕ ಆಗ್ತಾ ಇದೀವಿ ಎಷ್ಟು ಬೇಕು ಫೀಟು ಅಂತ. ಆ್ಯಕ್ಚುಲಿ ಇದು ಚೆನ್ನಾಗಿದೆ ಒಂಥರ ಹಾಕೋದಕ್ಕೆ. ಇದಾಗ್ತದೆ ಕನ್ಫ್ಯೂಸ್ ಆಗ್ತಿದೆ ನನಗೆ. ಗೈಸ್ ನಮ್ಮ ಬಾವಂಗ್ ಜೀವ ಕೈಯಲ್ಲಿ ಇತ್ತಂತೆ. ಬ್ರೋ ನೀವು ಓಡ್ಸಿ ಬ್ರೋ ಗಾಡಿನ, ನೀವು ಓಡಿಸಿ ಗಾಡಿನ. ಯಾಕೆ ಅವಳೇ ಓಡಿಸ್ಕೊಂಡು ಹೋದ್ಲು ಬ್ರೋ. ಅವಳೇ ಓಡ್ಕೊಂಡು ಹೋದ್ಲಾ? ಅವಳೇ ಇಷ್ಟಪಟ್ಟು ಓಡಿಸ್ಬೇಕು ಅಂತ ಹೋದ್ಲು. ಅಲ್ಲ ಬ್ರೋ ನೀವು ತಾನೇ ಗಾಡಿ ಓಡಿಸ್ಬೇಕು. ಇಲ್ಲ ನಾನೇ ಓಡಿಸ್ತೀನಿ ಅಂತ ಕ್ರೇಜಿಯಾಗಿ ಓಡಿಸ್ತೀನಿ ಅನ್ಬಿಟ್ಟು ಕರ್ಕೊಂಡು ಹೋದ್ಲು. ಕ್ರೇಜಿಯಾಗಿ ಓಡಿಸಿ ಕರ್ಕೊಂಡು ಹೋದ್ಲಾ? ಕ್ರೇಜಿಯಾಗಿ ಓಡಿಸ್ದಾ? ಬ್ರೋ ನೀವು ಓಡಿಸ್ಬೇಕು ತಾನೆ ಗಾಡಿನ. ಹೋಗ್ತೀನಿ ನೆಕ್ಸ್ಟ್ ಹೋಗ್ತೀರಾ? ಕುಶಾನಿ ಗಾಡಿ ಹೆಂಗಿತ್ತಮ್ಮ? ಚೆನ್ನಾಗಿತ್ತಾ? ಓಕೆ. ಸೊ ಗೈಸ್ ಅಲ್ಲಿ ಮ್ಯಾಟ್ ತರಕ್ಕೆ ಹೋಗಿದ್ವಿ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. 1 ಮೀಟ್ರ್ 85 ರೂಪಾಯಿ ಅಷ್ಟು ಹೇಳಿದ್ರು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಮಾರ್ಕೆಟ್ ಹೋಲ್ಸೇಲಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಫೋನ್ ಹಾಕಿದ್ವಿ. ಸೊ ಇನ್ನೂ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಆರ್ಡ್ರ್ ಮಾಡಿದ್ದೀವಿ. ನೈಟ್ ಬೇರೆ ಆಗೋಯ್ತಲ್ಲ, ಬರೋಕ್ಕಾಗಲ್ಲ, ಅಲ್ಲಿ 7 o'clock ಕ್ಲೋಸ್ ಆಗುತ್ತೆ ಅಂಗಡಿ. ಸೊ ಅದಕ್ಕೆ ನಾವು ಆರ್ಡ್ರ್ ಮಾಡಿದ್ದೀವಿ. ಸೊ ನಾಳೆ ಬರುತ್ತೆ ಅದು. ನಾಳೆ ಬಂದಾಗ ನೀಟಾಗಿ ಸೆಟ್ ಮಾಡ್ತೀವಿ. ಜಸ್ಟ್ ಇವಾಗ ಬರೀ ಒಂದು ಸೀಟ್ ತಂದು ಹಾಕಿದ್ದೀವಿ ಅಷ್ಟೇ. ನೋಡಿ ಇದೊಂದು ಸೀಟ್ ತಂದು ಹಾಕಿದ್ದೀವಿ ಅಷ್ಟೇ. ಇದರಲ್ಲಿ ನೀನು ಆಟ ಸಾಮಾನೆಲ್ಲ ಇಕ್ಕೋ, ಓಕೆನಾ? ಹಾಂ ಹೌದು, ಓಕೆ. ವಯಸ್ಸು ನಾಳೆ ತರ್ತೀವಲ್ಲ, ನಾಳೆ ತಂದಾಗ ಸೆಟ್ ಮಾಡಿ ನಿಮಗೆ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಇದನ್ನು ಮಾಡೋಕ್ಕಾಗಿಲ್ಲ, ಇಷ್ಟೇ ಮಾಡೋಕ್ಕಾಗಿದ್ದು. ಸೊ ಓಕೆ, ನಾಳೆ ಸಿಗೋಣ. ಸೊ ಹಾಯ್ ಗೈಸ್, ಇವತ್ತು ಡೇ 2 ಆಫ್ ಗಾರ್ಡನಿಂಗ್ ಮೈ ಬಾಲ್ಕನಿ. ಸೊ ಇವತ್ತು ಹೋಗಿ ನಾನು ಎಲ್ಲ ಪ್ಲಾಂಟ್ಸು ಮತ್ತು ಗ್ರೀನ್ ಮ್ಯಾಟು ಪ್ರತಿಯೊಂದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಪ್ಲಾಂಟ್ಸ್ ತರಬೇಕು ಹೋಗ್ಬಿಟ್ಟು ಇವಾಗ. ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತೊಗೊಂಬರೋಣ. ಇನ್ನು ನಾನು ರೂಮ್ಗೂ ಕೂಡ ತರಬೇಕು ಹಂಗೆ. ಬನ್ನಿ ಹೋಗೋಣ, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತೊಗೊಂಬರೋಣ. ಲೆಟ್ಸ್ ಗೋ. ಡೇ 2ಗೆ ಸ್ವಾಗತ ಬಾಯ್ಸ್. ನಮಸ್ಕಾರ. ಡೇ 2ಗೆ ಎಲ್ಲರೂ ಸ್ವಾಗತ. ಇವಾಗ ರಂಜು ಒಬ್ಬ ಎಕ್ಸ್ಟ್ರಾ ಹೋಗ್ಬಿಟ್ಟವನೆ. ಇವಾಗ ಎಲ್ಲರೂ ಹೋಗ್ತಿದ್ದೀವಿ ಗೈಸ್. ಇವತ್ತು ಆಲ್ಮೋಸ್ಟ್ ಎಲ್ಲ ಫಿನಿಶ್ ಮಾಡ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ನಮ್ಮ ಗಾರ್ಡನ್. ಬರೀ ಹೋಗೋಣ. ಹುಡುಗರು ಪಾರ್ಟಿ ಮಾಡೋದು ನೋಡಿದಿರಾ? ಗಾರ್ಡನಿಂಗ್ ಎಲ್ಲ ಮಾಡೋದು ನೋಡಿದಿರಾ? ನೋಡಿ ನಾವು ಒಂಥರ ಹುಡುಗಿರ್ತಾರ ಗೈಸ್ ಎಲ್ರು. ಮಚ್ಚ ಹುಡುಗಿರೇ ಮಚ್ಚ ಜಾಸ್ತಿ ಗಾರ್ಡನಿಂಗ್ ಇವೆಲ್ಲ ಮಾಡೋದು. ನಾವು ಆತರ ಮಾಡ್ತಿದೀವಲ್ಲ ಹುಡುಗಿರ್ ತರ ಅಂತಂದ್ರೆ ಅವ್ರ ತರ ನಾವು ಕೂಡ ಗಿಡಗಳಿಗೆ ಮರಗಳಿಗೆಲ್ಲ ಇಷ್ಟ ಪಡ್ತಿದೀವಿ. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ಚಿಕ್ಕಪೇಟೆಗೆಲ್ಲ ಬಂದು ಎಷ್ಟೋ ವರ್ಷಗಳಾಗ್ಬಿಡೈತೆ ಅನ್ನೋದು ನಿಜವಾಗ್ಲೂ. ಚಿಕ್ಕಪೇಟೆಗೆ ಬಂದು ಸುಮಾರು ಒಂದು 5 years ಆಗ್ಬಿಟ್ಟಿದೆ. ಇವಾಗ ಬಂದೀನಿ ಚಿಕ್ಕಪೇಟೆಗೆ. ಬನ್ನಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಅಂಗಡಿ ಇಲ್ಲಿರೋದು, ಅದು ಆರ್ಟಿಫಿಷಿಯಲ್ ಪ್ಲಾಂಟ್ ಶಾಪು. ಬನ್ನಿ ಹೋಗ್ಬಿಟ್ಟು ತಗೊಂಬರೋಣ. ಏನ್ ಗೈಸ್ ಕ್ರೌಡು, ಅಪ್ಪ ಹೆಂಗಿರ್ತಾರ ಗೈಸ್ ಇಲ್ಲಿ. ಮಚ್ಚ ಯಾವಾಗ ಬಂದಿದ್ ಲಾಸ್ಟ್ ನೀನ್ ಇಲ್ಲಿಗೆ? 2 ತಿಂಗಳಿಂದ ಬಂದ. ನಾನು ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀನಿ ಇಲ್ಲಿಗೆ ಗೈಸ್. ಇವತ್ತು ಶನಿವಾರ, ಇವತ್ತೇ ಇಷ್ಟು ಟ್ರಾಫಿಕ್. ಇನ್ನು ಸಂಡೇ ಗಿಂಡ ಬಂದ್ಬಿಟ್ರೆ ಮಾತ್ರ ಮುಗೀತ್ ಗೈಸ್ ಇಲ್ಲಿ ಕತೆ. ಫುಲ್ಲು ರಶ್ ಆಗ್ಬಿಡೋದು ಇಲ್ಲಿ ಕಡೆ ಎಲ್ಲ. ಇಲ್ಲಿ ಕಾರ್ನ ಪಾರ್ಕ್ ಮಾಡ್ಬೇಕನಾ, ಒಳಗಡೆ ಪಾರ್ಕಿಂಗ್ ಇರೋದು. ಸೊ ಪಾರ್ಕಿಂಗ್ ಮಾಡೋದಕ್ಕೆ ನೋಡಿ ಗೈಸ್ ಎಷ್ಟು ಕ್ಯೂ ಇದಾವೆ ಇಲ್ಲಿ. ಏನು ರಂಜು, ಪಾರ್ಕಿಂಗ್ ಮಾಡೋದಕ್ಕೆ ಕ್ಯೂ ಅಲ್ಲೂರ್ಗಿದೆ ಗೈಸ್ ಕ್ಯೂ. ಇದು ಅಲ್ಲಿ ಒಳಗಡೆ ಯಾರು ಹೋಗಿರ್ತಾರೆ ಗೊತ್ತಾ, ಆಚೆ ಕಡೆ ಅವ್ರು ಬಂದು ಕಾರ್ ತಗೊಂಡು ಆಮೇಲೆ ಪಾರ್ಕಿಂಗ್ ಮಾಡ್ಬೇಕು. ಅಷ್ಟು ಟ್ರಾಫಿಕ್ ಜಾಮ್ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ. ಬಿಲ್ಡಿಂಗ್ ಪಾರ್ಕಿಂಗ್ ಬಿಲ್ಡಿಂಗ್ ಇದು. ರೌಂಡ್ ಒಳ್ಳೆ ಈ ಯಾವ್ದು GT Vice City ಇಲ್ಲಿ ಹೊಡಿತೀವಲ್ಲ ರೌಂಡ್ ಇದು ಔಟ್ ನೋಡಿ. ಹಿಂಗ್ ಔಟ್ ಆಗಿದೆ ಅಷ್ಟೇ ಅವ್ರ ಆ ಕಡೆಯಿಂದ. ಇನ್ನು ಗೈಸ್ ಈಗ ಜಸ್ಟ್ ರೀಚ್ ಆದ್ವಿ ಅಂಗಡಿಗೆ. ಸೊ ನೋಡ್ಬೋದು ನಮ್ಮ ಮನೆಗೆ ಯಾವ ತರ ಬೇಕು ಪ್ಲಾನ್ಗಳು, ಎಲ್ಲಾ ತರ ಪ್ಲಾನ್ಗಳು ಇದಾವೆ. ಸೊ ಇವಾಗ ಎಲ್ಲ ತಗೊಂಡ್ ಹೋಗೋದು ಅಷ್ಟೇ ಕತೆ. ಬನ್ನಿ ಗೈಸ್, ಇವಾಗ ನಾವು ಇದು ತಗೋತೇವೆ. ನಂಗೆ ಇದು ಬೇಕೇ ಬೇಕು. ಏನಕ್ಕೆ? ಊಟ ಮಾಡೋದು, ಊಟ ಆದ್ಮೇಲೆ ಹಿಂಗೆ ಮಚ್ಚ ಮನೆಗೆ ಯಾರು ಗೆಸ್ಟ್ ಬಂದಾಗ ಊಟಕ್ಕೆ ಊಟ ಮಾಡ್ಸೋದು, ಮತ್ತೆ ವರ್ಷ ಸಿಕ್ಬಿಡೋದು ವಾಪಸ್. ಹಿಂಗೇನೆ ಬೆಸ್ಟ್ ಇದು. ನೀವ್ ಹಂಗೇನೆ ಮಾಡೋದು? ಮತ್ತೇನಾಗ್ತೀರ ಪ್ಲೇಟು ಹಂಗೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣುಗಳಿದು ತಾನೇ ಸುಮಿತ್. ಚಿಕ್ಕ ಬಾಳೆಹಣ್ಣು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದಾವೆ. ಏನಿದು ಬಾಳೆಹಣ್ಣು? ಇದು ಕೆಳಗಡೆ ತೆಂಗಿನಕಾಯಿ. ಇದು ಸುಮಿತ್ ಭರತ್ ಕುರಿ. ಹೌದಾ? ಓಕೆ. ಇಲ್ಲಿ ಇದು ಚೆನ್ನಾಗೈತೆ ಮತ್ತ. ಇದು ಚೆನ್ನಾಗೈತೆ. ಉಯ್ ಮಹೇಂದ್ರ ಬಾಹುಬಲಿ ಚೆನ್ನಾಗೈತೆ. ಇದನ್ನು ರೂಮಲ್ಲಿ ಚೆನ್ನಾಗೈತೆ ಅಲ್ವಾ? ವಯಸ್ಸು ನಾನು ನೋಡ್ತಾ ಇದೀನಿ ಯಾವ್ದು ತಗೊಂಡಿ ಅಂತ. ನಮ್ಮ ಫ್ರೆಂಡ್ ಬರ್ತೀವಿ, ಅವ್ರು ಆಚೆ ಹೋಗಿದ್ದಾರೆ. ಅವ್ರು ಬಂದಿದ್ದಷ್ಟು ನಾವು ಅವರೇ ಸಜೆಸ್ಟ್ ಮಾಡಿ ಯಾವ್ದು ತಗೋಬೋದು ಅಂತ ನಮ್ಮಲ್ಲಿ. ಲೈ ಪಾಪ ಸಾಯಿಸ್ಬಿಡಲ್ಲ ಅವನಲ್ಲಿ. ಬದುಕಿಗೆ ಸಾಯಿಸ್ತಿಯಲ್ಲ, ಮದುವೆ ಆಗ್ತಿದೆ ಸಾಯಿಸ್ತಾ ಇದೆ ಅವನ್ನ. ಇದೇನಾ ಗೇ ಮ್ಯಾರೇಜ್ ಅಂದ್ರೆ? ನೀನು ಡೌಟ್ ಇಟ್ಕೊಂಡ ನಿನ್ ಮೇಲೆ ಕೇಳಿದೆ ಅಷ್ಟೇ, ಬಟ್ ಇವಾಗ ನಂಗೆ ಕನ್ಫರ್ಮ್ ಆಯ್ತು. ನಿಂದು ವಯಸ್ಸು ನೋಡ್ರಿ ವಯಸ್ಸು ಇಲ್ಲಿ ಮಿನಿ ಫಾರೆಸ್ಟ್ ಮಾಡ್ಬಿಟ್ಟಿದೀವಿ. ಹಿಂಗೆ ರೋಡ್ ಬ್ಲಾಕ್ ಮಾಡ್ಬಿಟ್ಟು ನೋಡ್ತಾ ಇದೀವಿ. ಯಾಕೆ ಹೇಳೋ ಎಲ್ಲಿದೆ ಅಂತ ಅವ್ರೇನು ಕೇಳ್ತಿಲ್ವ ನಿಮ್ಗೆ? ವಯಸ್ಸು ಇವಾಗ ನಾನು ಇದನ್ನ ತಗೊಳ್ಳೋಂತ ಪ್ಲಾನ್ ಮಾಡಿ. ಇದನ್ನ ಮತ್ತೆ ಆ ಫ್ಲವರ್
ಅದು ಎಷ್ಟು ದಾರಿಗೆ ಕೊಂಡ್ಲಿ ಅವನು. ಬ್ಯಾಂಬೂ ಇದೆಯಲ್ಲ ನಮ್ಮ ಮನೆ ನಾನು ಮಾಲಾಪೇಶ ಮಾಡಕ ಅನ್ಕೊಂಡಿಲ್ಲ. ಮಾಲಾಪೇಶ ಮಾಡತ್ತಾರ ಅನ್ಕೊಂಡಿಲ್ಲ. ಇದು ಸಾರಿ ಅದಲ್ಲ ಇದು. ಇದು ಚೆನ್ನಾಗಿದೆ ಬ್ಯಾಂಬೂದು, ಕರೆಕ್ಟ್. ಇದು ಚೆನ್ನಾಗಿದೆ. ಇದು ಮತ್ತೆ ಈ ಬಾಳೆ ಎಲೆದು ಮತ್ತೆ ಇದಲ್ವಾ? ಹಾ ಕರೆಕ್ಟ್. ಮತ್ತೆ ನೇತಾಕ್ಬೋದು. ಇದು ಇದು ಚೆನ್ನಾಗಿದೆ, ಇದನ್ನು ಹಾಕೊಬಹುದು. ಬೇಕಿದ್ರೆ ಇಲ್ಲಿ ಆಡ್ ಮಾಡ್ಬೋದು ನೋಡಿ, ಏನಾದ್ರು ಬೇಕಿದ್ರೆ ಅಲ್ಲವೇ ನೋಡು. ಹಾ ಮಚ್ಚ, ನಾವು ಮೊನ್ನೆ ನಾವು ಫಾರೆಸ್ಟ್ ಒಳಗೆ ನಮ್ಗೆ ಅನ್ಕೊಂಡಿದೀವಿ ನಾವು. ನನ್ನ ಬಾಲ್ಕನಿ ಏನಾಗುತ್ತೋ ಗೊತ್ತಿಲ್ಲ ಗೈಸ್ ನಿಜವಾಗ್ಲೂ. ಬ್ರೋ ಇದನ್ನ ಮಾಲಾಪೇಶ ಪಕ್ಕ ಮಾಲಾಪೇಶನ ಆಗೋದು. ಹಿಂಗೆ ಇರ್ಲಿ ಬ್ರೋ. ಇಲ್ಲಿ ಬೇರೆ ಗಿಡ ಅದ್ ಬೇಡ ಬೇಡ ಮೇಲೆ ಇರುತ್ತೆ, ಇದೆಲ್ಲ ಕಾಣಿಸಲ್ಲ. ಇದು ಮಾತ್ರ ಬೇಕು, ಮಾತ್ರ ಕೆಳಗ್ ಮಾತ್ರ ಬೀಳೋದು ಹಿಂಗೆ. ಚೆನ್ನಾಗಿದೆ. ಇದು ಮಾತ್ರ ಒರಿಜಿನಲ್ ಬೇಕಾ ಡೂಪ್ಲಿಕೇಟ್? ಇದು ಡೂಪ್ಲಿಕೇಟ್ ಹಾಕೋಣ. ಇದು ಒರಿಜಿನಲ್ ನಮ್ಮ ಮನೆ ಟ್ರೈ ಮಾಡಿದೆ ಆಗಿಲ್ಲ, ಹಾಗೆ ಚೆನ್ನಾಗಿ ಬರಲ್ಲ. ಬಿಟ್ಬಿಟ್ಟು ಕಟ್ಕೋ. ಇದು ಬಟ್ಟೆ ಬಿಟ್ಬಿಟ್ಟು ಕಟ್ಕೋ. ಇದು ಚೆನ್ನಾಗಿರುತ್ತೆ. ಕಟ್ಕೊಂಡು ಉಳುಲು ಅಂತ ಮಾಡು. ಜಂಗಲು ಹಂಗ್ ಮಾಡಂಗೆ. ಇದು ಫ್ಲವರ್ ಹಚ್ಕೊಂಬಿಡು ಆ ಕಡೆ ಈ ಕಡೆ. ಇಲ್ಲಿ ಫ್ಲವರ್ ಹಚ್ಕೊಂಬಿಡು ಹಿಂಗೆ. ಹಾ ತಲೆ ಹಾಕೋ. ತಲೆಗಿರಿ ರೋಮ್ಸರ್ ಹಂಗಲ್ಲ. ಹಾ ಇವಾಗ ಹಿಂಗ್ ಮಾಡಿ ತಲೆ ಆಡ್ಸಂಗ್ ಹಿಂಗೆ. ತಲೆ ಆಡ್ಸಂಗ್ ಹಿಂಗೆ. ಅದ್ರ ಮೀನಿಂಗ್ ಏನ್ ಗೊತ್ತಾಯ್ತಾ? ಗೊತ್ತಾಯ್ತು. ನೋಡಿದೆ. ಬಂದ್ರು ನಮ್ಮ ಫ್ರೆಂಡ್, ಇವ್ರ ಹೆಸರು ಅರುಣ್, ನನ್ನ ಹೆಸರು ವರುಣ್. ಇಬ್ರು ಅರುಣ್ ಸುಮಾರು ವರ್ಷ ಪರಿಚಯ ನಮ್ಗಿರು. ಸೊ ನಂಗೆ ಹೇಳಿದ್ರು ನಮ್ದು ಒಂದು ಹೊಸ ಶಾಪ್ ಓಪನ್ ಆಗಿದೆ, ಬನ್ನಿ ಬ್ರೋ ಅಂತ. ನಿಮ್ಗೆ ಏನೋ ಬೇಕು, ಮನೆಗೆ ಏನೋ ಡೆಕೋರೇಟ್ ಐಟಮ್ ಬೇಕು ಅಂದ್ರೆ ಬಂದು ತಗೊಂಡೋಗಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು. ಸೊ ಅವ್ರನ್ನೇ ಸಜೆಸ್ಟ್ ಮಾಡ್ತಾರೆ ಯಾರು ತಗೊಂಡೋಗ್ಬೇಕು ಅಂತ. ಬ್ರೋ ನೀವ್ ಹೇಳಿ ಸರ್ ನಿಮ್ದು ಹೋಲ್ಸೇಲ್ ಪ್ರೈಸು? ನಮ್ಮಲ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಇದು ಬರೀ ಜಸ್ಟ್ ಆಫೀಸ್ ಇದು. ಇಲ್ಲಿ ನಮ್ಮಲ್ಲಿ ಒಂದೊಂದ್ ಪೀಸ್ ಶಾಂಪಲ್ ಮಾತ್ರ ಇಡೋದು. ಗೋಡನ್ ಬಂದು ಬ್ಯಾಕ್ ಸೈಡ್ ಇದೆ. ಇದು ಎಲ್ಲ ಡೆಮೋ ಪೀಸಸ್ ಎಲ್ಲ ಒಂದೊಂದು ನಿಮ್ಗೆ ಯಾವ್ದಾವ್ದು ಬೇಕೋ ನಾವೆಲ್ಲ ಕ್ವಾಂಟಿಟಿ ವೈಸ್ ಕೊಡ್ತೀವಿ. ಓಕೆ. ಇದು ನೋಡಿ, ಇದು ಫ್ಲವರ್ಸ್, ಇದು ಬ್ಯಾಂಬೂ, ಲಕ್ಕಿ ಬ್ಯಾಂಬೂ, ಇದೆಲ್ಲ ಒರಿಜಿನಲ್ ಬ್ಯಾಂಬೂ ಸ್ಟಿಕ್. ಬರೀ ಒರಿಜಿನಲ್ ಇದು? ಓ ಹೌದು ಗೈಸ್, ಒರಿಜಿನಲ್ ಸ್ಟಿಕ್ ಇದು. ತುಂಬಾನೇ ಇದೆ. ಆಮೇಲೆ ಬ್ಯಾಕ್ ಡ್ರಾಪ್ಸ್ ಫಂಕ್ಷನ್ಸ್ ಗೆ ಏನೇ ಬೇಕಂದ್ರೆ ಇದೆ. ಆಮೇಲೆ ಫ್ಲವರ್ಸ್ ಇದೆ, ಹ್ಯಾಂಗಿಂಗ್ಸ್. ಇದೆಲ್ಲ ಫುಲ್ ಹ್ಯಾಂಗ್ ಮಾಡೋದು ಆಚೆ ಕಡೆ. ಇದು ಕ್ರೇಜಿ ಚೆನ್ನಾಗಿದೆ. ಮತ್ತೆ ಬೇರೆ ಅದಿದೆ, ಇದು ಬಾಳೆ ಎಲೆ. ಇದು ನೋಡಿ ಇವಾಗ ಇದೆ ಟ್ರೆಂಡಿಂಗ್ ಇರೋದೇ ಇದೆ ಅಲ್ವಾ? 6 feet ಇದೆ ಇದು. ಏನ್ ಬ್ರೋ ನಿಮ್ಮ ಸ್ಟ್ರೈಟ್ ಇದೆಲ್ಲ ಬ್ರೋ? ಇದು 6 feet ಇದೆ. ನೈಸ್. ದೊಡ್ಡ ಸೈಜ್. ಇದು ಬೆಂಡ್ ಆಗುತ್ತೆ? ಇದು ಬೆಂಡ್ ಆಗುತ್ತಲ್ಲ? ಬಂದು ಇನ್ನೂ ರೆಡಿ ಆಗೇ ಇದೆ. ಇದು ಈಗ ಬೆಂಡ್ ಮಾಡ್ಕೊಬಹುದು. ಓಕೆ. ಇದನ್ನೆಲ್ಲ ನಾವು ಹೇಗ್ ಬೇಕೋ ಹಾಗೆ ಬುಷಿವ್ ಆಗುತ್ತೆ. ನೈಸ್. ನಮ್ಮಲ್ಲಿ ಇನ್ನು ಮೇನ್ ಆಗಿ ಬಂದು ಹೋಲ್ಸೇಲ್ ವಾಲ್ ಪೇಪರ್. ನಮ್ದು ವಾಲ್ ಪೇಪರ್ ಶಾಪ್. ಕಸ್ಟಮೈಸ್ ಬೇಕಾ ಕಸ್ಟಮೈಸ್ ತೋರಿಸಿ. ಅದೇ ನೀವು ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲೇ ನಿಮ್ಗೆ PDF ಬೇಕಂದ್ರೂ ಕಳ್ಸಿಕೊಡ್ತೀನಿ. ಇದು ಯಾಕೆ ಮನೆ ಡೆಕೋರ್ಗೆ? ಇದು ಹೌದು. ವಾ ಕ್ರೇಜಿ. ಇದು ವಾಲ್ಗೆ ಹೌದು. ಇವಾಗ ಯಾರು ವಾಲ್ ಪೇಂಟ್ ಅಷ್ಟೊಂದು ಯಾರು ಮಾಡ್ಸಲ್ಲ, ಎಲ್ಲರೂ ವಾಲ್ ಪೇಪರ್. ಹೌದು, ಈ ತರಾನೇ ತುಂಬಾ ಡಿಸೈನ್ಸ್ ಇದೆ, ತುಂಬಾ ಕ್ಯಾಟಲಾಗ್ಸ್ ಇದೆ. ಕ್ರೇಜಿ. ಎಲ್ಲ ಹೋಲ್ಸೇಲ್ ಅಲ್ಲ ಬ್ರೋ? ಇದು ಹೋಲ್ಸೇಲ್. ಓಕೆ. ವೇರ್ ಹೌಸ್ ಇಂದಾನೇ ಬರುತ್ತೆ. ನಿಮ್ ಲೊಕೇಶನ್ ಎಲ್ಲಿರೋದು ಒಂದು ಸ್ವಲ್ಪ ಹೇಳ್ಬಿಟ್ರೆ ಮಾಡಿ. ಮಹಾರಾಜ ಕಾಂಪ್ಲೆಕ್ಸ್, ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಅಲ್ಲೇ ಶಾಪ್ ನಂಬರ್ 72 HRB ಡೆಕೋರೇಟಿವ್. ನಂಬರ್ ಬ್ರೋ, ನಿಮ್ಮ ನಂಬರ್ ಹೇಳ್ಬಿಡ್ರಿ. ನಂಬರ್ 9591439639. ಮನೇಲಿ ಇಟ್ಟಿರೋರು ವೇಸ್ಟ್ ಆಗುತ್ತೆ, ಯೂಸ್ ಆಗಲ್ಲ ಅಂದ್ರೆ ನಾನು ಅಲ್ಲಿ ಬರೀ ಬಂಚಸ್ ಬೇಕಂತ ಸಿಗುತ್ತೆ. ಇದು ಹೋಲ್ಸೇಲ್. ಇದು ಹೋಲ್ಸೇಲೇನಾ? ಕ್ರೇಜಿ. ಇವೆಲ್ಲ ಡಿಫ್ರೆಂಟ್ ಐಟಮ್. ಇದೆಲ್ಲ ಎಲ್ಲೂ ಸ್ಟಾಕ್ ಸಿಗಲ್ಲ. ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪ್ಲಾಂಟ್ಸ್. ಇವೆಲ್ಲ ಚೆನ್ನಾಗಿದೆ. ಕ್ರೇಜಿ. ರೋಸಸ್ದು ಅಷ್ಟೇ ಇಲ್ಲ, ಫುಲ್ ಒರಿಜಿನಲ್ ತರ ಬರುತ್ತೆ. ಒರಿಜಿನಲ್ ನೋಡಕ್ ಹಂಗಿದೆ, ಒರಿಜಿನಲ್ ತರನೇ ಇದೆ. ಇದೇ ಅವ್ರ ಶಾಪ್ ಹೆಸರು, HRB ಡೆಕೋರೇಟಿವ್ಸ್ ಅಂತ. ಸೊ ಬರ್ಬೋದು, ನೀವು ಬಂದ್ಬಿಟ್ಟು ಏನ್ ಬೇಕಾ ತಗೊಂಡೋಗ್ಬೋದು. ಸೊ ಎಲ್ಲ ಹೋಲ್ಸೇಲ್ ಪ್ರೈಸ್ ಹಾಕೊಡ್ತಾರೆ. ನಮ್ಮ ಆಡಿಯನ್ಸ್ ಏನೋ ಬಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಡ್ರಿ ಅವ್ರಿಗೆ. ಓಕೆನಾ? ನಿಮ್ ಹೆಸರು ನಿಮ್ ಸೈಡ್ ಇಂದ ಯಾರೇ ಬಂದ್ರು ಕಮ್ಮಿ ಮಾಡ್ಕೊಡ್ರಿ. ನಮ್ದು ರೀಟೇಲ್ ಯಾರ ಹತ್ರನೂ ತಗೊಳಲ್ಲ. ಹಾ ಸಾಕಾಗಿದೆ. ನೈಸ್. ಇದ್ರಲ್ಲೂ 5 ಡಿಸೈನ್ಸ್ ಇದೆ. ಇವಾಗ ಇರಲಿರೋ ಲೀವ್ಸ್ ಎಲ್ಲ ಬಿಚ್ಬಿಟ್ಟು ಕವರ್ ಪ್ಯಾಕ್ ಮಾಡ್ಬಿಟ್ಟಿದ್ವಿ. ಇವಾಗ ಇದು ನಿಂಗೆ ತಗೊಂಡೋಗ್ತೀವಿ. ಸೇಫ್ ಬರೋದಿಲ್ಲ ಗುರು. ಹಾ ಸಿಮೆಂಟ್ ಹಾಕಿ ಫುಲ್ ಫಿಟ್ ಮಾಡ್ಬಿಟ್ಟವ್ರು. ಸುಮ್ನಿರೋ. ನನ್ನ ಕಾರ್ಗೆ ಈ ಶಿವ ಹಾಕೋಣ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಶಿವ. ಇದು ತಗೊಂಡೋಗ್ತೀನಿ ಕಾರ್ ಹಾಕಕ್ಕೆ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಹಾರ 999+. ಸೊ ಗೈಸ್ ಇವಾಗ ಪ್ಲಾಸ್ಟಿಕ್ ಪ್ಲಾಂಟ್ ತಗೊಂಡಾಯ್ತು. ಸೊ ನಮ್ಮ ಮನೆ ಪಕ್ಕನೇ ಈ ತರ ಪ್ಲಾನ್ಗಳು ಗೈಸ್. ಓಕೆನಾ? ಸೊ ಇದೆಲ್ಲ ತಗೊಂಡೋಗಿ ನೋಡ್ರಿ, ಇಲ್ಲ ಇದು ನೋಡ್ರಿ ಇದು. ಸೊ ಇದರಲ್ಲಿ ಮಣ್ಣು ಹಾಕಿ ಒರಿಜಿನಲ್ ಪ್ಲಾಂಟ್ಸ್ ಹಾಕಿ ಹಿಂಗೆ ಹ್ಯಾಂಗ್ ಮಾಡೋದು ಅನ್ಕೊಂಡು ನಮ್ಮ ಗ್ರಿಲ್ಗಳಿಗೆ. ಸೊ ಅದಕ್ಕೆ ಮಾತಾಡ್ತಾ ಇದೀವಿ ಇವಾಗ. ನೆಕ್ಸ್ಟ್ ಈ ಪ್ಲಾಂಟ್ ತಗೊಂಡೋಗೋದಕ್ಕೆ ನಮ್ಮ ಜುಬೇರ್ ಭಯ್ಯ ಕೂಡ ಬಂದಿದ್ದಾರೆ. ಹಾಯ್ ಜುಬೇರ್ ಭಯ್ಯ, ಹೇಗಿದ್ಯಾ? ಹೆಂಗಿದೆ ರಂಜಾನ್? ಚೆನ್ನಾಗಿ ನಡೀತಿದ್ಯಾ? ಮಾಡ್ತೀರಾ ಫಾಸ್ಟಿಂಗ್ ನೀನು? ಆಪರೇಷನ್ ಗಂಡು ಮಗು ಮಾಡ್ತಿಲ್ಲ. ಈಗ ಪ್ಲಾಂಟ್ಸ್ ನೋಡ್ತಿದ್ದೆ ಯಾರು ತಗೊಂಡ್ ಹೋಗೋದು ಅಂತ. ಇಲ್ಲೋ ಕ್ಯಾಮ್ರಾ, ಕ್ರೇಜಿ ಕ್ಯಾಮ್ರಾ ಕಣೋ ಇದು.
ಇಂದು ಸಂಜೆ 8:30. ಇದು ನೋಡಿ ಎಷ್ಟು ಚೆನ್ನಾಗೈತೆ ಇದು. ಪೈನಾಪಲ್ ಅಲ್ಲ, ಸಕ್ಕದಾಗೈತೆ, ಚೆನ್ನಾಗಿದೆ. ಪೈನಾಪಲ್ ಏನೋ ಅದು ಲೇ, ಯಾವ್ದೋ ನೀನ್ ಲೇ, ನೀನ್ ಯಾಕೋ ಕೆಳಗಡೆ ಹೋದೆ ಹಂಗೆ ರಪಕ್ಕದ ಕೆಳಗಡೆ ಹೋದ ಅವನು ಮಚ್ಚ. ಇದು 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 ತಗೋ ಬೈ ಡಾಲೋ. ಈಗ ಬ್ಲಾಕ್ ಪೆಂಥರ್ ಗಿಡ वो इंडोर का है डालो, इंडोर भी घर में ही 250 एक प्राइस है उसका, एक प्लांट का. ಗೈಸ್ ಒಂದು ಕಮ್ಮಿನ ಮಾಡ್ತಿಲ್ಲ ಗೈಸ್, ಒಂದು ಚೂರು ಕಮ್ಮಿ ಮಾಡ್ತಾ ಇಲ್ಲ. ಅವಾಗಲಿಂದ ಅವಾಜ್ಗಳು ಆಗ್ತದೆ ನಮಗೆ. ಒಂದು ಚೂರು ಕಮ್ಮಿ ಮಾಡ್ತಿಲ್ಲ ಗೈಸ್ ಅವಾಗಲಿಂದ ಅವನು. ನಾವು ಇಷ್ಟು ಪ್ಲಾಂಟ್ ತಗೋತಾ ಇದೀವಿ, ಒಂದು ಚೂರು ಕಮ್ಮಿ ಮಾಡ್ತಿಲ್ಲ ಭಯ್ಯ. ಕಮ್ಮಿ ಕಿಧರ್ ದೇತಾ ತೋ, ಫುಲ್ ಜಾತಾ ಜಾತಾ ಬೋಲ್ತಾ. ज्यादा नहीं. ಟೋಟಲ್ ಕಿತ್ನಾ ಯಾವ್ದೋ ಇದು ಪಬ್ಜಿ ಪ್ಲೇಯರ್ ನೋಡ್ರಿ ಇಲ್ಲಿ. ನೈಜೀರಿಯನ್ಸ್ ಪ್ಲೇಯರ್ ಇದ್ದಂಗ ಅವ್ನು ಮಚ್ಚ ಅವನು. 3 ಜನ ಹಾಕೊಳ್ರು. ಇವ್ನು ನೋಡಕ್ ಸೇಮ್ ಇವನ್ ತರ ಕಾಣಿಸ್ತಾವ ಮಚ್ಚ. ಬೇಡಿ ಹಾಕ್ಬಿಡ್ತಾರಲ್ಲ, ಬೇಡಿ ಹಾಕ್ಬಿಟ್ಟು ಕಳಿಸ್ತಾರಲ್ಲ, ಆ ತರ ಕಾಣಿಸ್ತಾವ ಇವನು. ಚೆನ್ನಾಗಿದ್ಯಾ? ಸಾಕಾಗಿದೆ ಬ್ರೋ. ಎಷ್ಟಾಯ್ತಲ್ಲ ಇದು ನಮ್ಗೆ ಕಮ್ಮಿ ಬಿತ್ತು, ಹೋಲ್ಸೇಲ್ ಪ್ರೈಸ್ ತಗೊಂಡ್ಬಂದ್ವಿ. ನಿಮ್ ಬೇಕಾದ್ರೆ ಹೇಳ್ರಿ, ನಿಮ್ ಮನೆಗೆ ಬೇಕಾದ್ರೆ ಹೇಳ್ರಿ. ನಿಮ್ ಹೊಸ ಮನೆ ಮಾಡಿದಾಗ ಹೊಸ ಮನೆಗೆ ನಂಗೆ ಸ್ಪಾನ್ಸರ್, ನಿಮ್ಗೆ ಬಾಲ್ಕನಿ ಫುಲ್ ನಂದೇ ಸ್ಪಾನ್ಸರ್. ಮಜಾ ಆಯ್ತು ನೋಡೋದಕ್ಕೆ. ಯಾಕೋ ಊಟ ಮಾಡಕ ಮಾಡು. ಸೊ ಗೈಸ್ ಇಲ್ಲಿ ಎಲ್ಲ ಕಟ್ ಮಾಡಿ ನೀಟಾಗಿ ಫಿಟ್ ಮಾಡ್ತಾ ಇದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಇನಿಷಿಯೇಟ್ ತಗೊಂಡ್ ಮಾಡ್ತಾ ಇದಾರೆ ಗೈಸ್. ಇವಾಗ ಪಾರ್ಟ್ಸ್ ನಾವು ಗಾಡಿಯೇ ತಗೊಂಡ್ಬಿಟ್ಟಿದೀವಿ. ಸೊ ತಗೊಂಡೋಗಿ ನೀಟಾಗಿ ಲಿಫ್ಟ್ ಒಳಗಡೆ ಎಲ್ಲ ಹಾಕಿ ಮೇಲೆ ಕಳ್ಸೋದು ಅಷ್ಟೇ ಇವಾಗ. ಸೊ ಆ್ಯಕ್ಚುಲಿ ನಮ್ಗೆ ಇನ್ನೂ ಪಾಟ್ಸ್ಗಳು ಬೇಕು ಗೈಸ್, ಅಲ್ಲಿ ಆಚೆ ಕಡೆ ಹಾಕೋದು ಗ್ರಿಲ್ಗೆ. ಸೊ ನೋಡೋಣ ಫಸ್ಟ್ ಇವಾಗ ಇಷ್ಟು ಪಾಟ್ಗಳನ್ನ ಹಾಕಿ ಅದಾದಮೇಲೆ ನೆಕ್ಸ್ಟ್ ನೋಡೋಣ ಬೇಕು ಅಂದರೆ ತೊಗೊಂಡೋಣ ವಾಪಸ್ಸು. ಎಲ್ಲ ಮಸ್ತ್ ಆಗಿರೋ ಪ್ಲ್ಯಾಂಗ್ಗಳು ಗೈಸ್, ಸಾಕಾದಾಗ ಬೆಳೀತದೆ ಎಲ್ಲ. ದಿವಸ ನೀರು ಹಾಕ್ತಿದ್ರೆ ಚೆನ್ನಾಗಿ ಕೆಳಗಡೆ ಎಲ್ಲ ಬೆಂಡ್ ಆಗುತ್ತೆ ನೋಡಿ, ಈ ಥರ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ, ಸಖತ್ತಾಗಿ ಕಾಣುತ್ತೆ. ಈಗ ಇದು ನೋಡಿ ಹ್ಯಾಂಗಿಂಗ್ ಪಾಟ್ ಇಲ್ಲ ಹಾಕಿದ್ದೀವಿ, ಹಿಂಗೆ ಮಜಾ ಇದೆ ನೋಡೋದಕ್ಕೋಸ್ಕರ. ಉಯ್ಯೋ ವಿಡಿಯೋ ಮಾಡ್ತಿದ್ದಂಗೆ ಬೆಳಕಣ ಕೆಳಗಡೆ ಮಚ್ಚ ಅದರಲ್ಲಿ. ಸೊ ಗೈಸ್ ಇವಾಗ ಇಲ್ಲೊಂದು ಅಲ್ಲೊಂದು ಹಾಕಿದ್ದೀವಿ. ನಮ್ಮ ಮಾಮಿಂಡೆ ಕಡೆ ಹೆಂಗಿದ್ದಮ್ಮ ಇವಾಗ ಹೆಂಗಿದೆ ಬಾಲ್ಕನಿ? ಇನ್ನ ಪೂರ್ತಿ ಆಗ್ಬೇಕು, ಅವಾಗಲೇ ಚಂದ. ಇವಾಗ ನಿಂಗೆ ಇಷ್ಟ ಆಗ್ತಿದೆ ಇವಾಗ ಗಿಡಗಳು ನಿಂಗೆ ಇಷ್ಟ ಅಲ್ವಾ? ನನಗೆ ಬಟ್ಟೆ ಒಣಗಕ್ಕೆ ಜಾಗ ಬೇಕು. ಅಯ್ಯೋ ಗೈಸ್ ಅಲ್ವಾ, ಫಸ್ಟ್ ನಮ್ದು ಕೆಲಸ ನೋಡ್ಕೋಬೇಕು ನಾವು. ಬರುತ್ತೆ ಇಲ್ಲಿಗೆ ಒಂದು ಹ್ಯಾಂಗರ್ ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಂಬಿಡ. ಇವಾಗ ಆಚೆ ಕಡೆ ಹೆಂಗೈತೆ ಅದನ್ನ ಹೇಳು. ಹಾ ಸೂಪರಾ, ಆಚೆ ಬಂದು ಆರಾಮ ಕಾಫಿ ಕುಡ್ಕೊಂಡು ಇರ್ಬೇಕು ನೀನು. ಇಸ್ ವಿನೋದ್ ದೇವಾಡಿಗ ಅವರು ಕಷ್ಟಪಟ್ಟು ಏನೋ ಮಾಡ್ತಾ ಇದಾರೆ, ಕಟ್ಟಿ. ನಮ್ಮ ಮಚ್ಚ ನನಗೆ ಕಷ್ಟ ಕೊಡಲ್ಲ ಗೈಸ್, ನಾನು ಮಾಡ್ತೀನಿ ಯಾರು ಆರಾಮಾಗಿರೋ ಅಂತ ನಂಗೆ ಹೇಳ್ದ. ಹೊಡಿತಾರೆ ನಾನು ಮಾಡ್ತೀನಿ, ಅವನು ಬೇಡ ಅಂತ ಸರ್. UK ರೈಡ್ರ್ ಅಂತೆ ಕಾರಲ್ಲಿ ಸ್ಪೀಡಾಗಿ 160 ಸ್ಪೀಡಲ್ಲಿ ಹೋಗ್ಬಿಟ್ಟು ಡ್ರಿಫ್ಟ್ ಹೊಡೆದು ಸತ್ತೋಗಕ್ಕೆ ಹೋಗ್ಬಿಟ್ಟು ಅವ್ನು ಗೈಸ್. ಅವನು ಯಾರು ಏನು ಆಗ್ಬಿಡೈತೆ ಅವ್ನಿಗೆ, ಸೈಕ್ ಆಗ್ಬಿಡೈತೆ ಅವ್ನಿಗೆ. ಅವ್ನು ಸಾಯಪ್ಪದ್ಲು ಐವಿ ಪಾಪ ಅವ್ನು ತಿರ್ಸ್ಬಿಟ್ಟು ಬೇರೆಯವ್ರಿಗೂ ಸಾಯ್ಸಕ್ ಹೋಗ್ಬಿಟ್ಟವನೆ. ಎಂತ ಸೈಕ್ ನೋಡಿಲಿ, ಕಾರು ನೋಡು, ಊಷ್ಟು ಕಾರು. ಯಪ್ಪ ಯಾರೋ ಅವನು ಈ ತರ ಅಂದ್ರೆ ಕಾರ್ ಪಲ್ಟಿ ಹೊಡ್ತಿ ನಿಂತ್ಕೋಬಿಟ್ಟೆ. ಕಾರ್ ಗುದ್ರು ಕೂಡ ಅವ್ನಿಗೇನು ಆಗಿಲ್ಲ ನೋಡು. ಅವ್ನ ಜೀವ ಚೆನ್ನಾಗೈತೆ, ಅವ್ನು ಸಾಯಕ್ ಹೋಗ್ತಾನೆ ಗೈಸ್, ಯಾರು ಸಾಯ್ತಿಲ್ಲ ಅವನು. ಅಲ್ಲ ಮತ್ತೆ ಅವ್ನಿಗೆ ಆಯ್ತು ಜಾಸ್ತಿ ಇದೆ, ಅವ್ನು ಸಾಯಕ್ ಹೋದ್ರೆ ಸಾಯ್ತಿಲ್ಲ ಅವನು. ಸೆಟ್ ಆಗಿದೆ, ನಮ್ಮ ಮನೆಯವ್ರು ನೋಡ್ತಾರೆ. ಬಾ ಆಚೆ ಬಾ ನೋಡು ಹೆಂಗಿದೆ ಅಂತ ಕರೆಕ್ಟ್ ಆಗಿ. ಇವಾಗ ಫುಲ್ ಕಂಪ್ಲೀಟ್ ಸೆಟ್ ಆಗಿದೆ. ಹೇಗಿದೆ? ಹಾ ಚೆನ್ನಾಗಿದ್ಯಾ? ಮತ್ತೇನೇನು ಅದು ಆರ್ಟಿಫಿಷಿಯಲ್, ಅದು ರಿಯಲ್ ಗಿಡಗಳು ಅವೆಲ್ಲ. ಚೆನ್ನಾಗಿದ್ಯಾ ಬ್ರೋ? ಬನ್ನಿ ಬ್ರೋ ನೋಡಿ ಬ್ರೋ ಹೆಂಗಿದೆ ಅಂತ, ರಿವ್ಯೂ ಕೊಡ್ರಿ ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಆಲ್ ಕ್ರೆಡಿಟ್ ಗೋ ಟು ನಮ್ಮ ವಿನೋದ್ ದೇವಾಡಿಗ ಅವರು, ಅಧ್ಯಕ್ಷರು. ಚೆನ್ನಾಗಿದೆ ಪಾಟ್ ಅಂತ, ಚಿಕ್ಕ ಚೆನ್ನಾಗಿದೆ. ಇಲ್ಲ ಬಿಡಲ್ಲ. ನೈಸಾ? ಇಷ್ಟ ಆಯ್ತಾ? ಇಲ್ಲ ನೋಡಿ ಈ ಕಡೆ ಎಲ್ಲ ಬಾ, ಈ ಕಡೆ ಬಾ, ಹಿಂಗೆ ಬಾ. ರಿಯಲ್ ಬ್ಯಾಂಬೂ ಇದು, ರಿಯಲ್ ಬ್ಯಾಂಬೂ, ಬಟ್ ಇದು ಮಾತ್ರ ಆರ್ಟಿಫಿಷಿಯಲ್. ಕ್ಲೀನ್ ಮಾಡ್ಕೊತಿರ್ಬೇಕು ಗೈಸ್ ನೋಡಿ ಕುಶಾನಿ ಅನ್ಕೊಂಡ್ಬಿಟ್ಟು ಗೈಸ್ ನೋಡ್ಬಿಟ್ಟು. ಕುಶಾನಿ ಡ್ರೆಸ್ ಇದು, ನಮ್ ಕುಶಾನಿ ಡ್ರೆಸ್ ಕೊಡ ಇದು ಕೊಡೆ. ಇದು 2 ಕಲರ್ ಇದೆಯಲ್ಲ, ಅದಕ್ಕೆ ಚೆನ್ನಾಗಿದೆ. ಒಂದೇ ಕಲರ್ ಆಗಿರೋ ಪ್ಲೇನ್ ಆಗಿತ್ತು, ಚೆನ್ನಾಗಿದೆ. ಇವಾಗ ಇನ್ನೂ ಚೆನ್ನಾಗಿದೆ. ಹಂಗೆ ಈ ಕಡೆ ಬಾ, ಇದು ನೋಡಿ ಹೆಂಗಿದೆ. ಇದು ಊಟ ಮನೇಲಿ ಫಂಕ್ಷನ್ ಮಾಡಿದಾಗ ಬಿಚ್ಕೊಂಡ್ಬರ್ತಾವ. ಅದನ್ನೇ ಅನ್ಕೊಂಡೆ ನಾವು ಹಂಗೆ ಮಾಡ್ಬಿಟ್ಟು ಇಡ್ಬೋದು. ಆ ಕಡೆ ಲಾಸ್ಟ್ ಅನ್ನು ಫ್ಲವರ್. ಹಾ ಇದು ಮೇನ್, ಇದು ಕುತ್ಕೊಳ್ಳೋಕೆ ಸೀಟ್ ಇದು. ಗೈಸ್ ಫೈನಲಿ ನಮ್ಮ ಗಾರ್ಡನ್ ರೆಡಿ ಆಗಿದೆ.
ಸೊ ಇನ್ನೊಂದ್ ಚೂರು ನಮ್ಮ ಅಮ್ಮಂಗೆ ಅದೊಂದು ಸ್ವಲ್ಪ ಅದು ಏನದು ನಮ್ಮ ಅಮ್ಮಂಗೆ ಆಂಗರ್ ಬಂದ್ಬಿಟ್ರೆ ಕಂಪ್ಲೀಟ್ ಫಿಲ್ ಆಗ್ಬಿಡ್ತದೆ. ಸೊ ಇನ್ನು ಇಲ್ಲಿ ಬರುತ್ತೆ ಇನ್ನು 2-3-4 ಗಿಡಗಳು ಬರ್ತವೆ. ಅದರಲ್ಲಿ ನಾನು ತರ್ತೀನಿ ನಾಳೆ. ಇದು ತೆಗಿತೀವಿ ದಾರ ತೆಗಿಯಲ್ಲ, ದಾರ ತೆಗಿತೀವಿ. ಹೌದು ಅದಕ್ಕೆ ಬೇರೆ ಗಾಳಿ ಹೌದು ಪಕ್ಕ ಹೊಡಿ ಒಳ್ಳೆ ಬಟ್ಟದ ರೆಡಿ ಆಗ್ಬಿಟ್ಟವಳೆ. ಇದೆಲ್ಲ ಓವರ್ ಶೋಕಿಗಳು ಅವಳಿಗೆ. ನಮ್ಮ ಭಾವ ಬಂದ್ರು ಅಂತ ಮಾತ್ರ ಇವತ್ತು ಇದ್ರ ಹಾಕೊಂಡಿರೋದು, ಯಾವತ್ತೂ ಇದು ಹಾಕೊಂಡು ಮಾಡೋದಿಲ್ಲ ಅವಳಿಗೆ. ಅವಳು ಬರೀ ಶೋಕಿ, ಅವಳು ಭಾವ ಆಯ್ತಾರ ಅಂತ ಶೋಕಿ ಅಲ್ವಾ. ಆಯ್ತು ಬಾ ವ್ಲಾಗ್ ಏನ್ ಮಾಡೋಣ. ಇಷ್ಟೆಲ್ಲ ಮಾಡೋದಕ್ಕೆ ಇವರೆಲ್ಲಾರು ಕಾರಣ, ಇವರೆಲ್ಲಾರು ಇಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಈ ತರ ಮೇನ್ ಅಧ್ಯಕ್ಷರು ಅವರು, ಇವರು ಉಪಾಧ್ಯಕ್ಷರು, ಇವರು ಕಾರ್ಯಾಧ್ಯಕ್ಷರು, ಇವ್ರು ಮೇಸ್ತ್ರಿ. ಫೈನಾನ್ಸ್ ನಾನ್ ಮಾಡಿದಮ್ಮ, ನಾನು ಫೈನಾನ್ಸ್ ಮಾಡಿದ್ದು. ನೀನು ಹೋಮ್ ಮಿನಿಸ್ಟರ್. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಸೊ ನಮ್ಮ ಗಾರ್ಡನ್ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ತಪ್ಪ ನಿಮ್ಗೆ ಗಾರ್ಡನ್ ಈ ತರ ಮಾಡ್ಬೇಕು ಅಂದ್ರೆ ನೋಡ್ರಿ ಅವನ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ, ಕಾಂಟ್ರಾಕ್ಟ್ ಮಾಡ್ಕೊಡ್ರಿ, DM ಮಾಡ್ರಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಲೈಕ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತೀರಾ. ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಬೈ ಗೈಸ್, see you. Bye.